ವೆಲ್ಕಮ್ ಟು ಮೈ ಡ್ರೋನ್ ಬ್ಲಾಗ್ಸ್. ಹೇಗಿದ್ದಾರೆ ಎಲ್ಲರೂ? ಇವತ್ತು ಹಾಲಿಡೇ, ಈದ್ ಹಾಲಿಡೇ. ಸೊ ಹಾಗೆ ನಾವು ನನ್ನ ವೈಫ್ ಜೊತೆ ಹೊರಗಡೆ ಹೋಗಲಿಕ್ಕೆ ಪ್ಲ್ಯಾನಿಂಗ್ ಮಾಡಿದ್ವಿ. ಸೊ ಎಲ್ಲಿಗೆ ಹೋಗ್ತೇವೆ ಅಂತ ನಮಗೆ ತೋರಿಸ್ತೇನೆ. ಹಾಯ್. ಇವಾಗ ರೆಡಿ ಆದರು. ಈಗ ನಾವು ಹೋಗೋದು ಒಂದು ಕಡೆ. ಇದು ಆನ್ ದ ಸ್ಪಾಟ್ ಒಂದು ಮಾಡಿದ್ದು ಪ್ಲ್ಯಾನಿಂಗ್. ಸೊ ಇವರದು ಮಾರ್ಚ್ 31ಗೆ ಬರ್ಡೇ. ಸೊ ಅದಕ್ಕೋಸ್ಕರ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೇವೆ. ಸೊ ಸಿಕ್ಕುವ, ಬಾಯ್. ಮೇಡಮ್ ಬೇಗ ಬನ್ನಿ, ಹೋಗುವ. ಎಂತಾಯಿತು? ಜಂಡು ಬಾಂಬ್ ಬೇಕು. ಜಂಡು ಬಾಂಬ್ ಇಲ್ಲದೆ ಆಗುದಿಲ್ಲ. ವಿಕ್ಸ್, ಜಂಡು ಬಾಂಬ್, ನೋಸ್ ಸ್ಪ್ರೇ, ಐಸ್ ಸ್ಪ್ರೇ. ಯಾವಾಗ ತಲೆನೋವು ಎಂತ ಸುಧಾರಿಸ್ತದೆ ಹೇಳಿಕಾಗ್ತದೆ. ನಾವೀಗ ರೆಡಿ ಆಗಿದ್ದೇವೆ. ಸೂಟ್ ಕೇಸ್ ಎಲ್ಲ ಇಟ್ಕೊಂಡು ಹೋಗುದು. ನಾಳೆ ನನ್ನ ಬರ್ಡೇ ಇದೆ, ಹಾಗೆ ಲೈನಲ್ಲಿ ಎಲ್ಲಿಗ ಕರ್ಕೊಂಡು ಹೋಗ್ತಿದ್ದಾರೆ. ಸರ್ಪ್ರೈಸ್, ನಂಗೆ ಗೊತ್ತಿಲ್ಲ ಎಲ್ಲಿ ಅಂತ. ಎಲ್ಲಿ ಹೋಗುದು ನಾವು? ಗೊತ್ತಿಲ್ಲ. 3:30ಗೆ ನಾವು ಮನೆಗೆ ಮುಟ್ಟಿದ್ವಿ. ಇದು ಹಾಸ್ಪಿಟಲ್ಗೆ ಹೋಗಿ ಮತ್ತೆ ಊಟ ಎಲ್ಲ ಆಗಿ ಮನೆಗೆ ಬಂದು ಮತ್ತೆ ಹೋಗುವ ಅಂತ ಹೇಳಿದ್ರು. ಎಲ್ಲಿ ಅಂತ ನನಗೆ ಸಹ ಗೊತ್ತಿಲ್ಲ. ಈಗ 4:15 ಆಯಿತು, ನಾವು ಹೊರಟಿದ್ದೇವೆ. ಶೇಪ್ ನೋಡಿದ್ರೆ ಈ ಮಕ್ಕಳು ಪಜಲ್ ಆಟ ಆಡ್ತಾರಲ್ಲ ಹಾಗೆ ಉಂಟು. ದುಬೈ ರೆಸಾರ್ಟಾ? ಇಲ್ಲ, ಬುಕ್ ಮಾಡಿದ್ದು. ಹೇಗಿದೆ? ಚೆನ್ನಾಗಿದೆ. ಇನ್ನು ಒಳಗೆ ಹೋಗಿ ನೋಡ್ಬೇಕಲ್ಲ. ಹೊರಗಡೆಯಿಂದ ನೋಡುವಾಗ ಚೆನ್ನಾಗಿದೆ. ಒಂದು ವೀಕ್ ಮುಂಚೆ ಬುಕ್ ಮಾಡಿದ್ರೆ ನಮ್ಗೆ ಕಡಿಮೆಯಲ್ಲಿ ಆಗ್ತಿತ್ತು. ಇದೊಂದು ಸ್ಪಾಟ್ ಮಾಡಿದಲ್ಲ. ಈಗ ಈ ಟೈಮಲ್ಲಿ ಚೆನ್ನಾಗಿದೆ ಇದು. ನಾವು ರೆಸಾರ್ಟ್ಗೆ ಆಲ್ರೆಡಿ ರೀಚ್ ಆಗಿದ್ದೇವೆ. ರೂಮ್ ಟೂರ್ ಮಾಡುವ ಹೇಗೆ ಅಂತ.
ಇದು ರೂಮ್ ಅಲ್ಲ, ಹೊರಗಡೆ ಲಾಬಿ. ಇಲ್ಲಿಂದ ವ್ಯೂ ಇದೆ, ಬೀಚ್. ಅದು ಬುರ್ಜ್ ಅಲ್ ಅರಬ್ ಬೀಚ್ ಅಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಇಲ್ಲಿ ಕೂಡ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಬೋದು. ಚೆನ್ನಾಗಿದೆ ಅಲ್ಲ, ಟೀ ಎಲ್ಲ ಕೊಡಬೇಕು. ನಮ್ಮ ರೂಮ್ ನಂಬರ್ ಯಾವುದು? ಬನ್ನಿ. ಇಲ್ಲಿ ಫಸ್ಟ್ ಎಂಟರ್ ಆಗುವಾಗ ಇಲ್ಲಿ ವಾಶ್ರೂಮ್ ಕೊಟ್ಟಿದ್ದಾರೆ. ವಾಶ್ರೂಮ್ ಎಷ್ಟು ಚೆನ್ನಾಗಿದೆ ವಾಶ್ರೂಮ್. ಇದೆ ಅಂತ. ಓಕೆ, ಸ್ಯಾನಿಟರಿ ಬ್ಯಾಗ್ ಇಲ್ಲೆಲ್ಲ ಉಂಟು. ಕಿಟ್, ನ್ಯಾಚುರಲ್ ಸೋಪ್ ಅಂತೆ, ಲೂಫಾ, ಡೆಂಟಲ್ ಕಿಟ್, ವ್ಯಾನಿಟಿ ಕಿಟ್, ಶವರ್ ಎಲ್ಲ. ಸೋಪು, ಶಾಂಪೂ, ಬಾಡಿ ಲೋಷನ್, 2 ಗ್ಲಾಸ್ ಕೂಡ ಇದೆ. ಅದೆಂತ ಮಾಡಬೇಕು. ಮತ್ತೆ ಇಲ್ಲಿ ಒಳಗೆ ಇದಲ್ಲ ಶವರ್ ರೂಮ್. ಕಂಡೀಷನರ್, ಸೋಪ್ಸ್ ಇವಾಗ ನೋಡಿ ಗೆಳೆಯರೆ, ನಾನು ಹೇಳುತ್ತಿಲ್ಲ ಇದು ಅಲ್ಲೇ ಇರ್ತದೆ. ಚೆನ್ನಾಗಿದಲ್ಲ ಆರ್ಟ್. ಇಲ್ಲಿ ಒಂದು ಮಿರರ್ ಇದೆ ಡ್ರೆಸ್ಸಿಂಗಿಗೆ. ಹೀಗೆ ತೆಗೆದ್ರೆ ನಿಮ್ಮ ಕಾಸ್ಮೆಟಿಕ್ಸ್ ಏನೆಲ್ಲ ಇದ್ರೆ. ನಾನು ನನ್ನ ಬ್ಯಾಗ್ ಒಂದು ಇಟ್ಟಿದ್ದೇನೆ, ನಾವು ಒಂದು ದಿವಸಕ್ಕೆ ಬಂದದ್ದು ಎಂತ ತರು. ಇದೆಲ್ಲ ಉಂಟು ಎಂತ ಐರನ್ ಮಾಡಲಿಕ್ಕೆ ಎಲ್ಲ, ಇದು ಚಾ ಕಾಫಿ ಎಲ್ಲ ಮಾಡಲಿಕ್ಕೆ ಇದೆಲ್ಲ ಫ್ರೀ. ಆ ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡ್ ಇದೆ. ಇದೆಲ್ಲ ಫ್ರೀ ಐಟಮ್, ಇದುವರೆಗೆ ಇದೆಲ್ಲ ಪೇಯ್ಡ್ ಐಟಮ್. ಇದ್ರೊಳಗೆ ಅಂತ ಉಂಟು. ಓ, ಇದೆಲ್ಲ ಪೇಯ್ಡಾ? ಇದನ್ನ ನೋಡ್ಲೇ ಇಲ್ಲ. ಲಾಕರ್ ಕೂಡ ಇದೆ. ಇಲ್ಲಿ ಇದು ಮೇಕಪ್ ಮಾಡ್ಲಿಕ್ಕ ಇಟ್ಕೊಂಡು ಮಿರರ್, ದೊಡ್ಡ ಮಿರರ್ ಇದೆ. ಇಲ್ಲಿ ಲ್ಯಾಪ್ಟಾಪ್ ಇದ್ರೆ ಕೆಲಸ ಆಗ್ತಿತ್ತು, ಸ್ವಲ್ಪ ಪೆಂಡಿಂಗ್ ಇದ್ದದ್ದು. ಹೇರ್ ಡ್ರೈಯರ್, ಇದು ಚಾಕ್ಲೇಟ್ಸ್ ಅಲ್ಲ, ಡ್ರೈ ಫ್ರೂಟ್ಸ್ ಚಾಕ್ಲೇಟ್ಸ್. ಇದಕ್ಕೆಲ್ಲ ಪೇ ಮಾಡಬೇಕು. ಇವಾಗ ನಾನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಹಾಕಿದ್ದಷ್ಟೇ, ಎಂತ ನೋಡ್ಲಿಕ್ಕೆ. ಮಯನ್ಮಾರ್ ಸರ್ವನಾಶ. ಬೆಡ್, ಇದರದ್ದು ಹೇಳಲೇ ಇಲ್ಲ. ಯಾವುದು ಎಂತ? ಚಪ್ಪಲ. ಮೋಸ್ಟ್ ಇಂಟ್ರೆಸ್ಟಿಂಗ್ ಅಂದ್ರೆ ಇದು ಬಾಲ್ಕನಿ. ಒಳ್ಳೇದಿದೆಲ್ಲ ಇದು. ಹೆಸರು ಕೂಡ ಇದಲ್ಲ ಅವತ್ತು. ಅನಂತರ ರೆಸಾರ್ಟ್. ಬೆಡ್ ಸೂಪರ್ ಇದೆ. ಮೋಸ್ಟ್ ಇದು ನೋಡಿ ಬಾಲ್ಕನಿ ವ್ಯೂ. ಇದು ತುಂಬಾ ಚೆನ್ನಾಗಿದೆ. ಇದು ಮುಂಬೈಯಿಂದ ಫುಲ್ ಬೀಚ್ ವ್ಯೂ ಇದೆ. ಅದು ಹೋಟೆಲ್ ಕಾಣ್ತದಲ್ಲ, ಅದು ಬುರ್ಜ್ ಅಲ್ ಅರಬ್ ನೋಡಿ. ಈ ತರ ಇದೆ ಹೋಟೆಲ್. ಅದು ಕ್ರೂಸ್ ಅಲ್ಲ, ಅದ್ರಲ್ಲಿ ಸಾಂಗ್ಸ್ ಎಲ್ಲ ಕೇಳ್ತಾ ಇದ್ದಾರೆ. ಎಲ್ಲ ದೊಡ್ಡ ಬೀಚ್ ನೋಡಿ, ಎಲ್ಲ ಹೋಗ್ತಾ ಇದ್ದಾರೆ. ಇವತ್ತು ಹಾಲಿಡೇ ಅಲ್ಲ. ನಾವು ಎಂಟ್ರಿ ಆದದ್ದು ಅಲ್ಲಿಂದ. ಒಳ್ಳೆ ಟ್ರೀಸ್ ಎಲ್ಲ ನೆಟ್ಟಿದ್ದಾರೆ. ಇದು ಯಾವ ಟ್ರೀ? ಇದು ರಬ್ಬರ್ ಟ್ರೀಸಾ? ಇದು ನಂಗೆ ಗೊತ್ತಿಲ್ಲ. ಇಲ್ಲ ಬರಲ್ಲ. ಗಾಳಿ ಬರ್ತಾ ಉಂಟಲ್ಲ. ಇಲ್ಲಿ ಕುತ್ಕೊಳ್ಬಹುದು. ಅರ್ಲಿ ಮಾರ್ನಿಂಗ್ ಎದ್ದು ಉಂಟಲ್ಲ, ಇಲ್ಲಿ ಕುತ್ಕೊಳ್ಬೇಕು. ಇದು ಸನ್ ರೈಸ್ ಆಗುದೆಲ್ಲ ಕಾಣ್ಬೋದಲ್ಲ. ನಾಳೆ ಕುತ್ಕೊಳ್ಳುವ ಬೆಳಗ್ಗೆ. ಅಲ್ಲಿ ನೋಡಿದ್ರೆ ನಿಮ್ಗೆ ಬುರ್ಜ್ ಖಲೀಫಾ ಕೂಡ ಕಾಣ್ತದೆ ನೋಡಿ. ಝೂಮ್ ಮಾಡ್ತಾ ಇದ್ದೇನೆ. ಓ
ಝೂಮ್ ಎಲ್ಲ ಒಳ್ಳೆ ಇದೆ ಇದರಲ್ಲಿ. 14 ಮ್ಯಾಕ್ಸ್ ಪ್ರೋ. ನಾವು ತುಂಬಾ ದೂರದಲ್ಲಿದ್ದೇವೆ, ಆದ್ರೂ ಕೂಡ ಇದು ಝೂಮ್ ಮಾಡಿ ಇಲ್ಲಿ ತನಕ ಬಂದು ನೋಡಿ. ನೋಡಿ ಎಷ್ಟು ದೂರ ಇದೆ, ಎಷ್ಟು ದೂರ ಇದೆ. ನೀರಲ್ಲೆಲ್ಲ ಆಡ್ತಾ ಇದ್ದಾರೆ ನೋಡಿ. ಸ್ವಿಮ್ಮಿಂಗ್ ಪೂಲಿಗೆ ಹೋಗುವ. ಎನ್ವೈರನ್ಮೆಂಟ್ ಫ್ರೆಂಡ್ಲಿ. ಇವರೆಲ್ಲ ವುಡನ್, ಇದರಲ್ಲಿ ಕೀ ಕೂಡ ಪ್ಲಾಸ್ಟಿಕ್ ಅನ್ನು ಯೂಸ್ ಮಾಡಲಿಲ್ಲ, ವುಡ್ ಎಲ್ಲ ವುಡ್. ಬೀಚಿಗೆ ಹೋಗುವ, ಬೀಚಿಗೆ ಹೋಗುವ, ಸ್ವಿಮ್ಮಿಂಗ್ ಪೂಲಿಗೆ ಹೋಗುವ. ಸ್ವಿಮ್ಮಿಂಗ್ ಪೂಲಿಗೆ ಒಮ್ಮೆ ಜಸ್ಟ್ ರೌಂಡ್ ಹಾಕಿ. ಸೊ ಹೇಗಿದೆ ರೂಮ್? ಸೂಪರ್ ಇದೆ. ನಿಮಗೆ ಲೈಕ್ ಆಯ್ತಾ? ನೀವು ಕೂಡ ಅನಂತರ ರೆಸಾರ್ಟ್ ಅನ್ನು ಚೆಕ್ ಇನ್ ಮಾಡಬಹುದು. ಹೌದು, ಇವೆಲ್ಲ ತುಂಬಾ ಚೆನ್ನಾಗಿದೆ. ಪ್ಯಾಕೇಜ್ ಕೂಡ ಒಳ್ಳೇದುಂಟಲ್ಲ. ನಾರ್ಮಲ್ ಡೇಸ್ ಆದ್ರೆ ಈ ಸಲ ನಿಮಗೆ ಕಡಿಮೆಗೆ ಸಿಗ್ಬೋದು. ಇದು ಹಾಲಿಡೇಸ್ ಅಲ್ಲಿ ಸ್ವಲ್ಪ ಪ್ರೈಸ್ ಅವತ್ತು ಜಾಸ್ತಿ. ಓಕೆ, ಈಗ ಪ್ರಮೋಷನ್ ಮಾಡ್ಲಿಕ್ಕಿಲ್ಲ, ಹೋಗುವಾಗ ಬೇರೆ ಕಡೆ. ಪ್ರಮೋಷನ್ ಅಲ್ಲ, ಇದು ನನ್ನ ಮನದಾಳದ ಮಾತು. ಮನದಾಳದ ಮಾತು. ಎಂತ ತೋರಿಸುದು? ಇಯರಿಂಗ್. ಕಿವಿದ್ದ. ನನಗೆ ಇಯರಿಂಗ್ ಕಲೆಕ್ಷನ್ಸ್ ಅಂದ್ರೆ ತುಂಬಾ ಇಷ್ಟ. ಹೋಗುವ. ಹೋಗುವ. ಸ್ವಿಮ್ಮಿಂಗ್ ಪೂಲಿಗೆ ಹೋಗುದಾ? ಸ್ವಿಮ್ಮಿಂಗ್ ಪೂಲಿಗೆ ಹೋಗುದು. ನೀನು ಬರೋದಿಲ್ಲ ಅಲ್ಲ? ನಾ ಬರೋದಿಲ್ಲ. ಯಾಕೆ? ನಾನು ಡ್ರೆಸ್ ತರಲಿಲ್ಲ, ಸ್ವಿಮ್ಮಿಂಗ್ ಸೂಟ್ ತರಲಿಲ್ಲ. ಫೈನಲ್ ಈಗ ರೆಡಿ ಆಗಿದ್ದಾರೆ ಸ್ವಿಮ್ಮಿಂಗ್ ಮಾಡಲಿಕ್ಕೆ. ಲೆಟ್ಸ್ ಗೋ. ಏನು? ಅನಂತರ ಮತ್ತೆ ನಿರಂತರ. ಸ್ಟೇ ಮಾಡುವ ಹೋಟೆಲ್ ಇದು ನೋಡಿ. ಗಿಡದ ಎಂತ ಹೆಸರು ಅಂತ ಇಲ್ಲಿ ಕೊಟ್ಟಿದ್ದಾರೆ, ಫಾಕ್ಸ್ ಟೇಲ್ ಪಾಮ್ ಅಂತ, ಬಾಟನಿಕಲ್ ನೇಮ್ ಇದು. ODAT ಇದು ಅಂತ, ಬೈ ಫಾರ್ ಕ್ಯಾಟ್ಸ್. ನಾವಿವಾಗ ವಾಕಿಂಗ್ ಮಾಡಿ ಹೋಗ್ತಾ ಇದ್ದೇವೆ. ನಾವೀಗ ರೆಸಾರ್ಟ್ ಟೂರ್ ಹೋಗ್ತಿದ್ದೇವೆ, ಅಂದರೆ ಎಂತೆಲ್ಲ ಉಂಟಂತ ಜಸ್ಟ್ ನೋಡಲಿಕ್ಕೆ. ಹೀಗೆ ಉಂಟು ಇದು. ಕಿಡ್ಸ್ ಕ್ಲಬ್. ಏನಿದು? ಟೀನ್ಸ್ ಕ್ಲಬ್ ಅಂತ, ಎಲ್ಲ ಕ್ಲಬ್ ಅಂತ ಇದೆ. ಚೆನ್ನಾಗಿದೆ ಇದು. ಇಳಿಬೋದಾ? ಹಾಗಾದ್ರೆ ಇಳೀರಿ. ಎಲ್ಲಿಗೆ? ತುಂಬಾ ಚೆನ್ನಾಗಿದೆ ಅಲ್ಲ ಇದು.
ಇಲ್ಲಿ ನೋಡಿ, ಇದು ಮಕ್ಕಳಿಗೆ ಸ್ವಿಮ್ಮಿಂಗ್ ಪೂಲು, ಮತ್ತು ಆಚೆ ದೊಡ್ಡವ್ರದ್ದೆಲ್ಲ ಇದೆ. ಅದು ತೋರಿಸ್ಲಿಕ್ಕೆ ಆಗೋದಿಲ್ಲ ಇವಾಗ ವಿಡಿಯೋದಲ್ಲಿ. ನಾವೀಗ ಡಿನ್ನರಿಗೆ ಹೋಗ್ತಿದ್ದೇವೆ. ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ಈಗ ಹೋಗುದು ಡಿನ್ನರಿಗೆ. ಯಾವ ರೆಸ್ಟೋರೆಂಟ್ ಅಂತ ಇನ್ನು ನೋಡಬೇಕು. ಸ್ವಿಮ್ಮಿಂಗ್ ಪೂಲಲ್ಲಿ ಒಳ್ಳೆ ಆಯ್ತಾ ಆಟ ಆಡಿ? ಸ್ನಾನ ಮಾಡಿ ಡಿನ್ನರ್ ಪಾರ್ಟಿ ವಿತ್ ಪ್ರೆಗ್ನೆಂಟ್ ಮಮ್ಮಿ. ಹೋಗುವಲ್ಲ, ಯಾವ ರೆಸ್ಟೋರೆಂಟ್ ಇದೆ ಅಂತ ಗೊತ್ತಿಲ್ಲ. ಇವಾಗ ನಾವು ಹೋಗುದು. ಇಂಡಿಯನ್ ರೆಸ್ಟೋರೆಂಟ್ ಇಲ್ಲ ಅಲ್ಲ, ಇಟಾಲಿಯನ್. ನಾವು ನಿಂತ ಹೋಟೆಲ್ ಇದು ಎಂಟ್ರೆನ್ಸ್ ನೋಡಿ. ಕಾಲಿದಾಡಿಯಲ್ಲಿ ಬೀಳ್ತದೆ ಎತ್ತದು. ನಾವು ರೋವೋ ಕೆಫೆಗೆ ಬಂದಿದ್ದೇವೆ. ರೇವೋ ಕೆಫೆ. ನಾವಿಲ್ಲಿ ಬಂದ್ವಿ ಒಂದು ಕೇಕ್ ತಗೊಳ್ಳಿಕ್ಕೆ. ಹಾಗೆ ಈ ಕೇಕನ್ನು ತಗೊಂಡ್ರೆ ತುಂಬ ಕೇಕ್ ಇದೆ ಇಲ್ಲಿ.
ಇದೆಲ್ಲ ಸ್ವಲ್ಪ ದೊಡ್ಡದಾಗ್ತಲ್ಲ, ಅದಕ್ಕೋಸ್ಕರ ನಾವು ಸ್ವಲ್ಪ ಚಿಕ್ಕದೇ ತಗೊಂಡು. ಸೊ ಕೇಕ್ ತಗೊಂಡಾಯಿತು. ಇವಾಗ ನಾವು ರೆಸ್ಟೋರೆಂಟಿಗೆ ಹೋಗ್ತಾ ಇದ್ದೇವೆ. ಎಡ್ಲಿನ್ನವರ ಬರ್ಡೇ. ಟೈಪ್ ಇದೆ ಅಲ್ಲ, ಮಡಿಕೇರಿ ಕೇರಳ ಟೈಪ್ ಇದೆ. ಫುಲ್ ಗ್ರೀನರಿ ಆಗಿ, ಫುಲ್ ಮೈಂಡ್ ಪೀಸ್ಫುಲ್ ಇಲ್ಲಿ ಬಂದು. ನಾವೀಗ ಬೊಫೆಯನ್ನು ಸೆಲೆಕ್ಟ್ ಮಾಡಿದ್ದೇವೆ. ಸೊ ಇದು ನೋಡಿ, ಸಾಲ್ಮೋನು ಮತ್ತು ಈ ಥರ ವೆಜಿಟೇರಿಯನ್ ಎಲ್ಲ ಸಿಗ್ತದೆ, ಸಲಾಡ್. ಇದು ಲ್ಯಾಮ್ ಮತ್ತು ಪೊಟೆಟೊ, ಚಿಕನ್ ಇದು. ಈಗ ನಾವು ಊಟ ಮಾಡ್ತೇವೆ. ಓಕೆ, ಎಷ್ಟೆಲ್ಲ ಐಟಮ್ ಉಂಟು. ಹೇಗಿದೆ ಊಟ? ನೀವು ಕೂಡ ತಗೊಳ್ಳಿಕ್ಕೆ ಉಂಟಲ್ಲ? ಇದು ಸ್ಟಾರ್ಟಿಂಗ್ ತುಂಬ ಹಸಿವೆ ಸಹ ಆಗಿತ್ತು. ಹೌದು. ಮೇನ್ ಕೋರ್ಸ್ ನೋಡಿ ಯಾವುದು ಅಂತೇಳಿ. ಪನ್ನೀರ್, ಚಿಕನ್, ಇದೆಂತ ಚಿಕನ್ ಮತ್ತು ಎಂಥದ್ದು ಒಂದಿದೆ, ಇದು ಚಿಕನ್ ಪುಲಾವ್, ಇದು ಅರಬಿಕ್ ಸಲಾಡ್, ಇದೊಂದು ಡಿಶ್ ಇದೆ. ಈ ಮೇಡಮ್ ಸಲಾಡ್ ತಗೊಂಡು ಕೂತ್ಕೊಂಡಿದ್ದಾರೆ. ಹಲೋ ಗೈಸ್, ಇವತ್ತು ಮಾರ್ಚ್ 31 ಎಡ್ಲಿನ್ನವರ ಬರ್ಡೇ. ಸೊ ಅವ್ರಿಗೆ ಹ್ಯಾಪಿ ಬರ್ಡೇ ಅಂತ ಹೇಳಿ ಇಲ್ಲೊಂದು ಚಿಕ್ಕ ಕೇಕ್ ಸಿಕ್ಕಿದೆ. ಈ ಥರ ಇದೆ. ಇದನ್ನು ಕಟ್ ಮಾಡ್ತೀವಿ ಇವಾಗ. ಕಟ್ ಮಾಡುವ ಕೇಕ್. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ನಾವು ಇಬ್ಬರೇ ಇರೋದಲ್ಲ. ಹೌದು, ಒಳ್ಳೆಯದಲ್ಲ. 1 2 3 ಸ್ಟಾರ್ಟ್. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಡಿಯರ್ ಎಡ್ಲಿನ್, ಹ್ಯಾಪಿ ಬರ್ಡೇ ಟು ಯು. May the good God bless you. May the good God bless you. May the good God bless you and keep you. Happy birthday to you. ಕ್ಯಾಮರಾಮನ್ಗೆ ನಾನು ಕೇಕ್ ತಿನ್ನಿಸೋದು. ಹ್ಯಾಪಿ ಬರ್ಡೇ. ಹೇಗಿದೆ ಕೇಕ್? ಚೆನ್ನಾಗಿದೆ. ಕಾಫಿ ಫ್ಲೇವರ್. ತಿನ್ನಿ. ತಿಂದು ಇಷ್ಟು ದಪ್ಪ ಆಗಿದೆ. ಓ, ಚೆನ್ನಾಗಿದೆ ಅಲ್ಲ? ಬೇಕಾ? ನೀವು ತಿನ್ನು. ಸೊ ಸಿಂಪಲಾಗಿ ಒಂದು ಕೇಕ್ ಆರ್ಡರ್ ಮಾಡಿದ್ದು. ಕೇಕು ಆರ್ಡರ್ ಮಾಡಲಿಲ್ಲ, ಅಲ್ಲೊಂದು ಕೆಫೆಟೇರಿಯಾ ಇತ್ತು, ಅಲ್ಲಿ ಹೋಗಿ ತಗೊಂಡು ಬಂದದ್ದು. ಸೊ ನಂತರ ನಾವು ಡಿನ್ನರಿಗೆ ಹೋದ್ವಿ. ಅಲ್ಲಿ ಕಟ್ ಮಾಡಲಿಕ್ಕೆಲ್ಲ ಆಗಲಿಲ್ಲ. ಊಟ ಮಾಡಿ ಎಲ್ಲ ಆಯಿತು, ಎಷ್ಟು ಹೊತ್ತಾಯಿತು. ಸೊ ಇವಾಗ ರೂಮಿಗೆ ಬಂದಿದ್ದೇವೆ. ಯಾರಿಲ್ಲ, ನಾನು ಮತ್ತು ಎಡ್ಲಿನ್ ಮಾತ್ರ. ನಾವೊಂದು ರೆಸಾರ್ಟ್ ಪ್ಲ್ಯಾನ್ ಮಾಡಿದ್ದು. ಕೇಕ್ ನೋಡಿ ತಿಂತಾ ಇದ್ದಾರೆ. ಆವಾಗಿಂದ ಸ್ವೀಟ್ ಲೈಕಿಂದ ಕೇಕ್ ತಿಂತಾ ಇದ್ದಾರೆ. ಸೊ 11:30 ಆಯಿತು. ಅವ್ರಿಗೆ ಕೂಡ ತುಂಬ ಜನರಿಗೆ ರಿಪ್ಲೈ ಮಾಡಲಿಕ್ಕೆ ಉಂಟು. ನೋಡಿ ಪುನಃ ಕೇಕ್ ತಿಂತಾ ಇದ್ದಾಳೆ. ಗಡಿಗೆ ತೋರಿಸಿದಂಥದ್ದು ಇದು ಸಿಕ್ಕಾಪಟ್ಟೆ ಆಯಿತು ನೀನು ಸ್ವೀಟ್ ತಿನ್ನೋದು. ಓಕೆ, ಸಿಗುವ. ಗುಡ್ ನೈಟ್. ಹಾಯ್, ಗುಡ್ ಮಾರ್ನಿಂಗ್ ಎವ್ರಿವನ್. ಈಗ ನಾನು ಎದ್ದದಷ್ಟೇ, ಲೈನಲ್ಲಿ ಮಲಗಿದ್ದಾರೆ ಇಲ್ಲಿ. ಈಗ ಮಾರ್ನಿಂಗ್ ವ್ಯೂ ಹೇಗಿದೆ ಅಂತ ನೋಡಬೇಕು. ಕರ್ಟನ್ ಓಪನ್ ಮಾಡಿಬಿಟ್ಟು
ಬಿಸಿಲು ಬಂದಿದೆ. ಈಗ 8 ಗಂಟೆ ಆಗಿದೆ. ಇನ್ನು ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಕು. ಇಲ್ಲಿ ಇವರದ್ದು ಬ್ರೇಕ್ಫಾಸ್ಟ್ ಇದೆ ಹೋಟೆಲಿದ್ದು. ಲೈನಲ್ಲಿ ಹೇಳುದಿಲ್ವಾ? ಹೇಳಿ ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಕಲ್ಲ. ಗುಡ್ ಮಾರ್ನಿಂಗ್. ಈಗ ನಾವು ಬ್ರೇಕ್ಫಾಸ್ಟ್ಗೆ ಹೋಗ್ತಿದ್ದೇವೆ. ಎಂತೆಲ್ಲ ಉಂಟು ಬ್ರೇಕ್ಫಾಸ್ಟ್ ಅಂತ ನೋಡುವ. ನಮ್ಮದು ಮಾರ್ನಿಂಗ್ ವೈಬ್ಸ್ ನೋಡಿ ಹೇಗಿದೆ ಅಂತೇಳಿ. ಇವಾಗ ನಾವು ಎದ್ದು ಹೋಗ್ತಾ ಇದ್ದೇವೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ. 9 ಗಂಟೆ ಆಯಿತು. ಗುಡ್ ಮಾರ್ನಿಂಗ್. ಇದು ಕುಡ್ಲದ ರಾಣಿ. ಹೇಗೆ ನಿದ್ರೆ ಬಂತ? ಹೊಸ ಪ್ಲೇಸ್ ಅಲ್ಲ. ನಾವು ಮಲಗಿದ್ದೆ ಲೇಟ್ ನಿನ್ನೆ. ಎಷ್ಟೊತ್ತಿಗೆ ಮಲಗಿದ್ದು? 1:30 ಆಗಿದೆ ಅಂತ. 1:30 2. ಸೊ ಬ್ರೇಕ್ಫಾಸ್ಟಿಗೆ ಎಂತ ಇಲ್ಲ ಇದೆ ಅಂತೇಳಿ ನೋಡುವ. ದುಬೈಯಲ್ಲಿ ಕೂಡ ಈ ಥರ ಪ್ಲೇಸ್ ಇದೆ ಅಂತೇಳಿ ಇಮ್ಯಾಜಿನೇಷನ್ ಮಾಡಲಿಕ್ಕೆ ನನಗೆ ತುಂಬ ಕಷ್ಟ. ಯಾಕಂದರೆ ಎಸ್ಪೆಷಲಿ ನಾನು ಈ ಥರ ದುಬೈಯಲ್ಲಿ ಫಸ್ಟ್ ಟೈಮ್ ಈ ಥರ ಹೋಗ್ತಾ ಇರೋದು. ಬಿಲ್ಡಿಂಗ್ಸ್ ಎಲ್ಲ ನೋಡಿ ಅಭ್ಯಾಸ ಅಲ್ಲ. ದುಬೈಯಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಎಲ್ಲ. ನಿನ್ನೆ ಈವ್ನಿಂಗ್ ಅಲ್ಲಿ ನಾವು ಇಲ್ಲಿ ಬಂದದ್ದು ಕಾಣಲಿಲ್ಲ ಅಲ್ಲ. ಇವಾಗ ನೋಡಿ ಹೇಗಿದೆ ಅಂತ ಹೇಳಿ. ಇದು ನೋಡಿ ನಮಗೆ ಬ್ರೇಕ್ಫಾಸ್ಟ್ ಮಾಡುವ ರೆಸ್ಟೋರೆಂಟ್. ನಿನ್ನೆ ಇಲ್ಲೇ ಬಂದದ್ದು ನಾವು. ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ. ಇದೆಲ್ಲ ಪೇಸ್ಟ್ರೀಸ್. ಇದು ನಮ್ದು ಇವತ್ತಿದು ಬ್ರೇಕ್ಫಾಸ್ಟ್. ಚಿಕನ್ ಸಾಸೇಜ್ ಮತ್ತು ಪೊಟೆಟೊ, ಮಶ್ರೂಮ್, ಆಮ್ಲೆಟ್, ಬಾಯ್ಲ್ಡ್ ಮತ್ತು ಇದು ಬಾಯ್ಲ್ಡ್ ಎಗ್ ಮತ್ತು ಫ್ರೂಟ್ಸ್ ತಗೊಂಡು ಬರ್ತಾ ಇದ್ದಾವೆ ನೋಡಿ. ಎಂತ ತಗೊಂಡು ಬಂದ್ಯಾ? ಇದು ನೋಡಿ, ಇದು ಇದರಲ್ಲಿ ಇಟ್ಟಿದ್ದಾರೆ ರೈಸ್. ಹಾರ್ಡ್ ಬಾಯ್ಲ್ಡ್ ಎಗ್. ಎಲ್ಲಿದೆ? ನೋಡಿ ಅಲ್ಲಿ ಕಾಣುದಿಲ್ವಾ? ಓ ತುಂಬಾ ಮೀನು. ರಾಶಿ ಮೀನು ಉಂಟು. ಇದು ಇಟ್ಕೋ. ಮೀನು ನೋಡಿ ಗೈಸ್. ಎಷ್ಟು ಕ್ಲೀನ್ ನೀರು ಉಂಟು. ಬಂಗಡೆ, ಬೂತಾಯಿ, ತೇಡೆ ಎಲ್ಲ ಇದೆ ಇದರಲ್ಲಿ. ಬೋಟಿಂಗ್ ಕೂಡ ಇದೆ. ಬ್ರೇಕ್ಫಾಸ್ಟ್ ತಿಂದ್ಯಾ? ಹೇಗೆ ಆಯ್ತು? ಬಿಸಿಲುಂಟಾ? ಆಚೆ ಹೋಗ್ಬೇಡ, ನಿಲ್ಲು. ಆಚೆ ಹೋದ್ರೆ ನನಗೆ ವಿಡಿಯೋ ಮಾಡ್ಲಿಕ್ಕೆ ಆಗುದಿಲ್ಲ. ಏನು ಹೋಗುವ? ಟೈಮ್ ಆಯ್ತಲ್ಲ, ಬೇಗ ಹೊರಡುವ. 12 ಗಂಟೆ ಆಯ್ತು. 12 ಗಂಟೆ ಆಯ್ತು. ನಾವೀಗ ಚೆಕ್ಔಟ್ ಮಾಡಬೇಕು. ಇನ್ನು ಹೊರಡು. ನಾವು ಹೋಗುದು ಈಗ. ಆಯ್ತು 12 o'clock. ಒಂದು ದಿವಸ ಫುಲ್ ಎಂಜಾಯ್ ಆಯ್ತು. ಒಳ್ಳೆದಾಯ್ತು. ಬ್ರೇಕ್ಫಾಸ್ಟ್, ಡಿನ್ನರ್ ಎಲ್ಲ ಒಳ್ಳೆ ಇತ್ತು. ಇವನ್ ಇದು ಇಲ್ಲಿ ಎನ್ವೈರನ್ಮೆಂಟ್ ಎಲ್ಲ ಒಳ್ಳೇದು. ಚಲೋ ಎಲ್ಲ ಆಯ್ತು. ನಾವು ಚೆಕ್ಔಟ್ ಮಾಡುವ. ಸೊ ಇಲ್ಲಿಗೆ ನಮ್ಮ ವ್ಲಾಗ್ ಅನ್ನು ಎಂಡ್ ಮಾಡ್ತೇವೆ. ಇನ್ನು ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ತಗೊಳ್ಳೋದು. ಸೊ ವಿಶ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಇವತ್ತು ಅವ್ರದ್ದು ಬರ್ಡೇ.
ಸೊ ನಿನ್ನೆ ನೈಟ್ ಸೆಲೆಬ್ರೇಟ್ ಮಾಡಿದ್ದೆ, ಸ್ಮಾಲ್ ಕೇಕ್ ಕಟ್ ಮಾಡಿ. ಸೊ ಮನೆಗೆ ಹೋಗಿ ನೋಡು ಏನೆಲ್ಲ ಆಗ್ತದೆ ಅಂತೇಳಿ. ಸೊ ಇಲ್ಲಿಗೆ ನಮ್ಮ ಬ್ಲಾಗ್ ಅನ್ನು ಎಂಡ್ ಮಾಡ್ತೇವೆ. ನಮ್ಮ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್ ಬಾಯ್. ಬಾಯ್ ಬಾಯ್.